ಪ್ರಿಯ ಜನರೇ, ದೇವರ ವಾಕ್ಯವನ್ನು ನಾವು ಆಲಿಸೋಣ. ಮಾರ್ಕ 3ನೇ ಅಧ್ಯಾಯ 31ನೇ ವಾಕ್ಯ. ಯೇಸು ಸ್ವಾಮಿಯ ತಾಯಿ ಮತ್ತು ಸಹೋದರರು ಅಲ್ಲಿಗೆ ಬಂದರು. ಒಳಗೆ ಜನರು ಯೇಸುವಿನ ಸುತ್ತಲೂ ಗುಂಪಾಗಿ ಕುಳಿತಿದ್ದರು. ಆದುದರಿಂದ ಅವರು ಹೊರಗೆ ನಿಂತು ಯೇಸುವಿಗೆ ಬರಬೇಕೆಂದು ಹೇಳಿ ಕಳುಹಿಸಿದರು. ನಿಮ್ಮ ತಾಯಿಯೂ ಸಹೋದರರು ಹೊರಗೆ ನಿಮಗಾಗಿ ಕಾದಿದ್ದಾರೆ ಎಂದು ಯೇಸುವಿಗೆ ತಿಳಿಸಿದರು. ಅದಕ್ಕೆ ಯೇಸು, ನನಗೆ ತಾಯಿ ಯಾರು, ಸಹೋದರರು ಯಾರು ಎನ್ನುತ್ತಾ ತಮ್ಮ ಸುತ್ತಲೂ ಕುಳಿತಿದ್ದವರ ಮೇಲೆ ದೃಷ್ಟಿ ಹರಿಸಿ, ಇಗೋ ನನ್ನ ತಾಯಿ, ಇಗೋ ನನ್ನ ಸಹೋದರರು. ದೈವ ಇಚ್ಛೆಯನ್ನು ಯಾರು ನೆರವೇರಿಸುತ್ತಾರೋ ಅವರೇ ನನಗೆ ಸಹೋದರರು, ತಾಯಿ ಎಂದರು. ಪ್ರಿಯ ಜನರೇ, ನಾವು ಸಹ ದೇವರ ವಾಕ್ಯದ ಪ್ರಕಾರ, ದೈವ ಇಚ್ಛೆಯ ಪ್ರಕಾರ ನಾವು ನಡೆದರೆ, ದೈವ ಇಚ್ಛೆಯನ್ನು ನಾವು ನೆರವೇರಿಸ್ತಾ ಹೋದಾಗ ಪ್ರಿಯರೇ, ನಾವು ದೇವರ ಮಕ್ಕಳಾಗಿ ಮಾರ್ಪಡುತ್ತೀವಿ ಪ್ರಿಯರೇ. ಎಲ್ಲ ಒಂದು ಕೆಟ್ಟ ಒಂದು ಯೋಚನೆಯ ಆದಿಯಿಂದ ನಾವು ಹೊರಬರಬೇಕು ಪ್ರಿಯರೇ. ಕೆಟ್ಟ ಆಲೋಚನೆಗಳಿಂದ, ಸೈತಾನನ ಒಂದು ಬಂಧಿತದಲ್ಲಿ ನಾವು ಬಂಧಿತರಾಗಿದ್ದೇವೆ. ನಾವು ದೇವರಿಂದ ಅಗಲಿ ಹೋಗುತ್ತಿದ್ದೇವೆ ಪ್ರಿಯರೇ. ನಾವು ದೈವ ಇಚ್ಛೆಯನ್ನು ನಾವು ಅವರ ಇಚ್ಛೆಯ ಪ್ರಕಾರ ನಡೆದುಕೊಳ್ಳುವಾಗ ನಾವು ದೇವರ ಮಕ್ಕಳಾಗಿ ಮಾರ್ಪಡಬೇಕು ಪ್ರಿಯರೇ. ಈ ವಾಕ್ಯವನ್ನು ಕೇಳುವಂತ ಪ್ರತಿಯೊಬ್ಬರ ಮೇಲೆ ಯೇಸು ಸ್ವಾಮಿಯ ಶಕ್ತಿ ಇಳಿದು ಬರಲಿ. ಹಾಲೆಲೂಯ್ಯ.